70ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಒಂದು ಆಚರಣೆಗಾಗಿ ಧ್ವಜಾರೋಹಣ ಹಾಗೂ ಆಶಾ ನುಡಿಯನ್ನ ನೆರವೇರಿಸಿಕೊಡೋದಕ್ಕೆ ನಮ್ಮ ಜನಪ್ರಿಯ ಜನಾನುರಾಗಿ ಜನಪ್ರತಿನಿಧಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿ ಹಾಗೂ ಪಟ್ಟಣ ಪಂಚಾಯತಿ ಗುಡಿಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಇಂದಿನ ದಿನ ಸರ್ಕಾರಿ ಬಾಲಕರ ಪ್ರೌಢಶಾಲಾ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಹಮ್ಮಿ ಬೆಳಗ್ಗೆ ನಸುಕಿನ ಜಾವದಲ್ಲಿ ಜೀವಗಳು
ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಮನದ ಜಾಗ, ಎಲ್ಲರೂ ಒಂದೇ ಇಲ್ಲಿ ನಾನು ಕೇಳಿಲ್ಲ ಜ್ಞಾನದ ಹಸಿವಿಂದ. ರಾಜ್ಯಗಳಾಗಿ ವಿಂಗಡಣೆ ಮಾಡಬೇಕು, ಕರೆಕ್ಟಾಗಿ ಅವರು ನಾಮಕರಣಗಳಾಗಬೇಕು ಅಂತ ಹೇಳಿ ಸ್ಟೇಟ್ ರಿಆರ್ಗನೈಸೇಷನ್ 1956 ನವೆಂಬರ್ 1 ನಮಗೆ ಕನ್ನಡ ಲೈಕ್ ಮೈಸೂರು ರಾಜ್ಯ ಅಂತ ಹೇಳಿ ಬರುತ್ತೆ. ಅದೇ ರೀತಿಯಾಗಿ 1973 1973 ಯಾಕಂದ್ರೆ ನಾವು ಹೆಣ್ಮಗಳಾಗಿ ನಾವು ಸುಧಾಮೂರ್ತಿ ಅವ್ರನ್ನ ನೋಡ್ತೀವಿ, ಅವರು ಸ್ಪಷ್ಟ ಆಡ್ತಾರೆ. ಸೊ ನಮಗೆ ಒಂದು ಇದೇ ತರ ಅವ್ರಿಗೊಂದು ಪ್ರಶ್ನೆ ಬಂದಾಗ, ಸೊ ಯಾರಾದ್ರೂ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವ್ರದ್ದು ಮಾತೃಭಾಷೆ ಯಾವುದು ಅಂತ ಕಂಡುಹಿಡಿಬೇಕು ಅಂತ ಹೇಳಿ ಒಂದು ಚಾಲೆಂಜ್ ಕೊಟ್ಟಾಗ, ಅವರು ನಿದ್ರೆ ಮಾಡ್ಬೇಕಾದ್ರೆ ನೀರ್ ಹಾಕಿ ಅವ್ರಿಗೆ ತಕ್ಷಣಕ್ಕೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಅದೇ ಅವ್ರದ್ದು ಮಾತೃಭಾಷೆ ಆಗಿರುತ್ತೆ ಅಂತ ಹೇಳಿ ಅಂತ. ಸೊ ತಾವು ಕೂಡ ನಿಮ್ಮ ಮಾತೃಭಾಷೆ ಕನ್ನಡನ ತುಂಬಾ ಚೆನ್ನಾಗಿ ನೀವು ಗೌರವಿಸ್ಕೊಂಡು ಅದರಲ್ಲಿ ವಿಚಾರಗಳನ್ನ ತಿಳ್ಕೊಂಡಾಗ ಅದನ್ನ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡೋದು ಈಸಿ ಆಗಿರುತ್ತೆ. ದಯಮಾಡಿ ಸೊ ಅಷ್ಟು ಪ್ರಾಮುಖ್ಯತೆ, ನೀವು ನಿದ್ದೆಯಲ್ಲಿ ಮಲಗಿದಾಗ ನಿಮಗೆ ಹೃದಯ ಬಡಿತ ಎಷ್ಟು ಚೆನ್ನಾಗಿರುತ್ತೆ, ಶ್ವಾಸಕೋಶ ಸುಮಾರು ಒಂದು ವಾರದಿಂದ ಎಲ್ಲರೂ ಅವರದೇ ಅಂತ ಒಂದು ಸಹಾಯವನ್ನು ಮಾಡಿ ನಮ್ಮ ಜೊತೆ ಇದ್ದು ಇವತ್ತಿನ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದ ಎಲ್ಲ ಅಧ್ಯಕ್ಷ